ಓಂ ಶಾಂತಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜಗತ್ತು ಬಹಳಷ್ಟು ಎತ್ತರಕ್ಕೆ ಹೋಗಿದೆ, ತುಂಬ ಸುಧಾರಿಸಿದೆ. ಈ ಸುಧಾರಣೆಯ ದಾರಿಯಲ್ಲಿ ಮಹಿಳೆಯರನ್ನು ನೆನಪು ಮಾಡಿಕೊಳ್ಳುವ ಒಂದು ದಿನವೂ ಸಹ ಬಂದಿದೆ. ಕಾರಣಾಂತರದಿಂದನೇ ಸರಿ, ಸಮಾನ ವೇತನ, ಸಮಾನ ಹಕ್ಕು, ಇದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಹೋರಾಟದ ಪ್ರತಿಫಲವಾಗಿ ಸಮಾನ ಹಕ್ಕನ್ನು, ಸಮಾನ ವೇತನವನ್ನು ಅಂಗೀಕರಿಸಿದ ಅಂತಾರಾಷ್ಟ್ರೀಯ ದಿನ ಮಾರ್ಚ್ 8 ಹೆಣ್ಣು ಮಕ್ಕಳಿಗೆ ಸಿಕ್ಕಿರುವ ಅದ್ಭುತವಾದ ಒಂದು ಹೋರಾಟಕ್ಕೆ ಸಂದ ಜಯ ಅಂತ ಹೇಳಬಹುದು. ಆದರೆ ಸ್ವಲ್ಪ ಒಳಗೆ ಬಗ್ಗಿ ನೋಡಿಕೊಳ್ಬೇಕಾದದ್ದು, ಇಣುಕಿ ನೋಡಿಕೊಳ್ಬೇಕಾದದ್ದು, ಮಹಿಳಾ ದಿನಾಚರಣೆ ಅಂತೂ ಆಚರಿಸ್ತಾ ಇದ್ದೇವೆ, ಆದರೆ ನಮ್ಮ ಜೀವನದಲ್ಲಿ ನಾವು ಮಹಿಳೆಯರನ್ನು ಗೌರವಿಸ್ತಾ ಇದ್ದೇವಾ? ತಾಯಿಯಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ, ಸಹಚರಣಿಯಾಗಿ ಬರುವಂತಹ ಸ್ತ್ರೀಯನ್ನು ಅಷ್ಟೇ ಗೌರವಿಸ್ತಾ ಇದ್ದೀವ? ಹೆಣ್ಣು ಮಕ್ಕಳಾಗಿ ಹೆಣ್ಣು ಮಕ್ಕಳನ್ನು ಗೌರವಿಸ್ತಾ ಇದ್ದೀವ ಎನ್ನುವ ಮಾತನ್ನು ಮತ್ತೊಮ್ಮೆ ನೋಡಿಕೊಳ್ಳುವುದಕ್ಕೆ ಇದು ಸಕಾಲ ಅಂತ ಅನಿಸುತ್ತೆ. ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಥೀಮ್ ಆಗಿದೆ ಗಿವ್ ಫಾರ್ ಗೇನ್ ಅಂತ. ಪಡೆಯುವುದಕ್ಕಾಗಿ ಕೊಡು ಅಂತ ಶಬ್ದಾರ್ಥ. ಆದರೆ ಇದೊಂದು ನುಡಿಗಟ್ಟು. ಕನ್ನಡದಲ್ಲಿ ನಾವು ಈ ನುಡಿಗಟ್ಟನ್ನು ಅರ್ಥೈಸುವುದಾದರೆ, ಬಿತ್ತಿದ್ದನ್ನು ಬೆಳೆದುಕೋ, ತ್ಯಾಗದಿಂದ ಭಾಗ್ಯ ಸಿಗ್ತದೆ, ಕೊಟ್ಟಿದ್ದು ತನಗೆ ಎನ್ನುವಂತಹ ಅನೇಕ ನುಡಿಗಟ್ಟುಗಳು ಇಲ್ಲಿ ಸಮನಾಗ್ತವೆ. ಬಹಳ ಅವಶ್ಯಕವಾಗಿ ಇಂದಿನ ದಿನಮಾನದಲ್ಲಿ ಮಹಿಳೆ ಎಲ್ಲ ಮಟ್ಟದಲ್ಲೂ, ಸೈನ್ಯದ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಮಹಿಳೆಯ ಪಾತ್ರ ಅವಿಚ್ಛಿನ್ನವಾಗಿದೆ. ರಾತ್ರಿ ಹಗಲಿನ ಎಲ್ಲ ಡ್ಯೂಟಿಯನ್ನು ಮಹಿಳೆ ಮಾಡ್ತಾ ಇದ್ದಾಳೆ, ಪುರುಷನಿಗೆ ಸಮಾನವಾಗಿ. ಇನ್ನು ಎಷ್ಟೋ ಕ್ಷೇತ್ರಗಳಲ್ಲಿ ಅವನಿಗಿಂತ ಮುಂದೆ ನಿಂತು, ಬಾಹ್ಯಾಕಾಶ ಕ್ಷೇತ್ರದಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿಯೂ ಶ್ರಮಜೀವಿಯಾಗಿಯೂ ಮಹಿಳೆ ಸಾಕಷ್ಟನ್ನು ಇವತ್ತು ಮಾಡ್ತಾ ಇದ್ದಾಳೆ. ಹೌದು, ಯಾಕಿಲ್ಲ ಹೇಳಿ ನೋಡೋಣ. ಜೀವನದಲ್ಲಿ ಸಮತ್ವದ ಪ್ರತಿಜ್ಞೆಯನ್ನು ಮಾಡಿ ಜೀವನದ ಬಂಡಿಯನ್ನು ಓಡಿಸುವಂತಹ ಸ್ತ್ರೀ ಪುರುಷರಲ್ಲಿ ಸಮತ್ವದ ಭಾವನೆ ಬಂದಾಗಲೇ, ಸಮಾನತೆಯ ಭಾವನೆ ಬಂದಾಗಲೇ ಜೀವನ ಸುಖಮಯವಾಗುವುದಕ್ಕೆ ಅಥವಾ ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ. ಆದರೆ ಎಲ್ಲೋ ಒಂದು ಕಡೆ ಈ ಹಿಂದೆಯೂ ನಾವು ನೆನಪು ಮಾಡಿಕೊಂಡ ಹಾಗೆ ಇವತ್ತು ಮಹಿಳಾ ಜಾಗೃತಿಗಾಗಿ ನಾವು ಹೋರಾಟ ನಡೆಸುವ ಅವಶ್ಯಕತೆ ಇಲ್ಲ, ಹೆಚ್ಚು ಜಾಗೃತಿ ಆಗಿಬಿಟ್ಟಿದೆ. ಆದರೆ ಇವತ್ತು ಮಹಿಳೆ ಜಾಗೃತಳಾಗಿ ಪುನಃ ತಾನು ಬದುಕಬೇಕಾದಂಥ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಅವಶ್ಯಕತೆ ಇದೆ. ಸಿಕ್ಕಿರುವ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಜೀವನದ ದಾರಿಯಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗಬೇಕಾದ ಅವಶ್ಯಕತೆ ಇದೆ. ನಾರ್ಯರನ್ನು ಗೌರವಿಸಿದಲ್ಲಿ ದೇವತೆಗಳು ವಾಸ ಮಾಡ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎನ್ನುವ ಹಳೆಯ ಮಾತಿದೆ. ಇವತ್ತು ನಾರಿ ತನ್ನನ್ನು ತಾನು ಗೌರವಿಸ್ಕೊಳ್ಬೇಕಾಗಿದೆ. ದುಡಿಯೋ ಮಷಿನ್ ನಾನು ಯಾರಿಗಿಂತ ಕಡಿಮೆ ಇಲ್ಲ ಅಂತ ಪುರುಷರಿಗಿಂತ ನಿಕೃಷ್ಟವಾದ ಬಟ್ಟೆಗಳನ್ನು ಹಾಕಿಕೊಂಡು ತಾನು ಸಮಾನಳು ಅಂತ ಹೇಳಿಕೊಳ್ಳುವುದರಲ್ಲಿ ಯಾವ ಅರ್ಥವಿಲ್ಲ. ಸ್ತ್ರೀಯತ್ವವನ್ನು, ಹೆಣ್ಣಾಗಿರುವುದನ್ನು ಗೌರವಿಸಿಕೊಳ್ತಾ ಇಡೀ ಸಮಾಜದಿಂದ ತನ್ನ ಯೋಗ್ಯತೆಯಿಂದ ಗೌರವವನ್ನು ಪಡೆದುಕೊಳ್ಬೇಕು ಅಲ್ವಾ? ಗೌರವ ಪಡೆಯುವುದು ವಿನಃ ಗಳಿಸುವುದು, ನಾವು ಗಳಿಸಬೇಕು ವಿನಃ ಯಾರು ಕೊಡುವುದಲ್ಲ ಅಂತ ನಾವು ಕೇಳಿದ್ದೇವೆ. ಆದ್ದರಿಂದ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದಲ್ಲಿ ನಾವು ಬೇರೆಯವರಿಗೆ ಗೌರವವನ್ನು ಕೊಡೋಣ. ಮೊಟ್ಟ ಮೊದಲು ಸ್ತ್ರೀತನವನ್ನು ಗೌರವಿಸೋಣ. ಜೊತೆಗೆ ಒಂದು ಮಾತು ನೆನಪಿಟ್ಕೊಳ್ಳೋಣ, ಶರೀರ ಸ್ತ್ರೀಯದ್ದಾದರೇನೋ ಪುರುಷನಾದದ್ರೇನೋ, ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಎನ್ನುವಂಥ ಆಧ್ಯಾತ್ಮಿಕ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಾನು ಹೆಣ್ಣು ಅಂತ ಸಬೂಬು ಹೇಳುವುದಾಗಲಿ, ನಾನು ಹೆಣ್ಣು, ನಾನು ಯಾರಿಗೆ ಕಡಿಮೆ ಎನ್ನುವ ದಿಮಾಕ್ ಬೆಳೆಸಿಕೊಳ್ಳುವುದಾಗಲಿ, ಅಹಂಕಾರವನ್ನು ಬೆಳೆಸಿಕೊಳ್ಳುವುದಾಗಲಿ ಇಲ್ಲವಾಗಿ
ಒಂದು ಸಮತೋಲನೆಯ ಜೀವನವನ್ನು, ಸಂತುಲಿತ ಜೀವನವನ್ನು, ಸುಖಮಯ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಬದುಕೆಂಬ ಬಂಡಿಗೆ 2 ಎತ್ತುಗಳಿದ್ದ ಹಾಗೆ ಸ್ತ್ರೀ ಪುರುಷರು. ಹಾಗಂತ ಪುರುಷನಿಲ್ಲದ ಸ್ತ್ರೀ ಸಮಾಜದಲ್ಲಿ ಏನು ಸಾಧಿಸುವುದಿಲ್ಲ, ಅಥವಾ ಸ್ತ್ರೀ ಇಲ್ಲದ ಪುರುಷ ಏನು ಸಾಧಿಸುವುದಿಲ್ಲ ಅಂಥದ್ದೇನೂ ಇಲ್ಲ. ಪ್ರತಿಯೊಬ್ಬರಲ್ಲಿ ಆತ್ಮಶಕ್ತಿ ಸಂಪೂರ್ಣವಾಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಆಂತರಿಕವಾಗಿ ಹಾಗೂ ಬಾಹ್ಯ ಜೀವನದಲ್ಲಿ ಸಮತೋಲನೆಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ಈ ಸಲದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಭ್ರಮಿಸಬೇಕಾಗಿದೆ. ಮತ್ತೊಮ್ಮೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಥೀಮನ್ನು ನೆನಪು ಮಾಡ್ಕೊಳ್ಳೋಣ, ಗಿವ್ ಫಾರ್ ಗೇನ್ ಅಂತ. ಏನನ್ನಾದರೂ ಸಂಪಾದಿಸಿಕೊಳ್ಳುವುದಕ್ಕೆ ಕೊಡಬೇಕಾಗುತ್ತೆ, ಸಮಯ ಕೊಡಬೇಕು, ಸಂಕಲ್ಪಗಳನ್ನು ಕೊಡಬೇಕು, ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ. ಆರೋಗ್ಯ ಸಂಪಾದಿಸಿಕೊಳ್ಳುವುದಕ್ಕೆ ನಾವು ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಒಳ್ಳೆಯ ಊಟ ಮಾಡಬೇಕು, ಅದಕ್ಕಾಗಿ ಸಮಯನೂ ಕೊಡಬೇಕು, ಹಣನೂ ಖರ್ಚು ಮಾಡಬೇಕು. ಆಗ ಮಾತ್ರ ಒಳ್ಳೆಯ ಆರೋಗ್ಯದ ಸಂಪಾದನೆಯಾಗುವ ಹಾಗೆ ಸಮಾಜದಲ್ಲಿ ಒಂದು ಪೂರ್ಣ ಶಕ್ತಿಯ ಶಿವಶಕ್ತಿಯರಾಗಬೇಕಾದ್ರೆ ಸ್ತ್ರೀ ಶಕ್ತಿ ಶಿವಶಕ್ತಿಯಾಗುವ ನಿಟ್ಟಿನಲ್ಲಿ ಆಕೆಯೂ ಸಹ ಕೊಡ್ತಾ ಹೋಗಬೇಕು. ದಯೆ, ಕೃಪೆ, ಕ್ಷಮೆ ಬಹಳ ಮುಖ್ಯವಾಗಿ ಇವತ್ತಿನ ಸಮಾಜದಲ್ಲಿ ಸ್ತ್ರೀಯರು ಎಷ್ಟೆಷ್ಟು ಕ್ಷಮಾಶೀಲರಾಗ್ತಾರೆ. ನಾನು ಹೇಳುವುದು ನಮ್ಮ ಮೇಲೆ ದೌರ್ಜನ್ಯ ಮಾಡುವವರನ್ನ ಕ್ಷಮಿಸುವುದು ಅಂತಲ್ಲ. ಜೀವನದ ದಾರಿಯಲ್ಲಿ ಯಾರೋ ನಮ್ಮ ಜೊತೆಗೆ ಬಂದವರು, ಗಂಡ, ಹೆಂಡತಿ, ಮಕ್ಕಳು, ಅತ್ತೆ, ಮಾವ, ಅಪ್ಪ, ಅಮ್ಮ, ಅಣ್ಣ, ತಂಗಿ, ಸ್ನೇಹಿತರು, ಅವರಿಂದಾದ ತಪ್ಪುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸುವುದಕ್ಕೆ ಬದಲಾಗಿ ಅವರೊಂದಿಗೆ ಹೊಂದಿ ಬಾಳುವುದಕ್ಕಾಗಿ ಕ್ಷಮಾಶೀಲತೆಯನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ನಾವಿವತ್ತು ನೋಡ್ತಾ ಇದ್ದೇವೆ, ಹಳೆಯ ಯಾವುದು ಹಗೆ ಸಾಧನೆಗೋಸ್ಕರ ಎಷ್ಟೋ ಮನೆಗಳನ್ನು ನಾಶ ಮಾಡಿದ ಉದಾಹರಣೆಗಳು ಕಾಣುವುದಕ್ಕೆ ಸಿಗ್ತವೆ. ಜೊತೆಗೆ ಪ್ರತಿಯೊಬ್ಬ ಸ್ತ್ರೀಯು ಶಕ್ತಿ ರೂಪಿಣಿಯಾಗಬೇಕು, ಯಾರೋ ನನ್ನನ್ನು ರಕ್ಷಿಸ್ತಾರೆ ಅನ್ನುವ ಮನೋಭಾವ ಬೇಡ. ನಾವು ಜೀವನದಲ್ಲಿ ಮೌಲ್ಯಗಳನ್ನು, ಆದರ್ಶಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಶಕ್ತಿಶಾಲಿಯಾಗುವ ಅವಶ್ಯಕತೆ ಇದೆ. ಒಂದು ಸೀರೆ ಕೊಡಿಸಿದ್ರೆ ಸಾಕು, ಏನು ಬೇಕಾದರೂ ಕೇಳಿಸ್ಬೋದು ಈಕೆಯಿಂದ ಅನ್ನುವ ಒಂದು ಮನೋಭಾವ ದೂರವಾಗಿ ಮಾನಸಿಕವಾಗಿ ಆಂತರಿಕವಾಗಿ ಗಟ್ಟಿಯಾಗುವ ಅವಶ್ಯಕತೆ ಇವತ್ತು ಸಮಾಜದಲ್ಲಿ ಹೆಚ್ಚು ಕಾಣ್ತಾ ಇದೆ. ನಮಗೆ ಸಣ್ಣ ಸಣ್ಣ ಪ್ರಲೋಭನೆಗಳಿಗೆ ವಶ ಆಗಿ ಯಾರ ಹಿಂದೆಯೂ ಹೋಗಿ ಜೀವನವನ್ನೆಲ್ಲ ಹಾಳಿ ಮಾಡಿಕೊಳ್ತಾ ಇರುವುದನ್ನು ಗಮನಿಸ್ತಾ ಇದ್ದೇವೆ. ಬಾಲ್ಯಕಾಲದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿಯೇ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ, ಪ್ರಲೋಭನೆಗೆ ವಶವಾಗಿ. ಹಾಗಾಗದ ಹಾಗೆ ನಾವು ಆಂತರಿಕವಾಗಿ ಶಕ್ತಿ ಸ್ವರೂಪಿಣಿಯರಾಗಿ ಸಮಾಜದಲ್ಲಿಯ ಎಲ್ಲ ಹೆಣ್ಣು ಮಕ್ಕಳನ್ನು ಶಕ್ತಿ ಸ್ವರೂಪಿಣಿಯರನ್ನಾಗಿ ತಯಾರು ಮಾಡುವ ಅವಶ್ಯಕತೆ ಇದೆ. ನಾವು ಎಲ್ಲರನ್ನ ಸ್ತ್ರೀತನವನ್ನು ಗೌರವಿಸೋಣ. ನಮಗೆ ಪರಮಾತ್ಮ ಕೊಟ್ಟಿರುವ ಈ ಜೀವನವನ್ನು ನಾವು ಯಾವಾಗಲೂ ಸಹ ಮರ್ಯಾದೆಯಿಂದ ಕಾಣ್ತಾ, ಏನು ಬಿಡೋ ಹೆಣ್ಣು ಅನ್ನುವ ಮನೋಭಾವ, ನಮಗೇನು ಬೆಲೆ ರೀ ನಾವು ಹೆಣ್ಮಕ್ಕಳು ಅನ್ನುವಂತಹ ಕೀಳರಿಮೆಯ ಮನೋಭಾವ, ಅಥವಾ ನಾವ್ಯಾರಿಗೆ ಕಡಿಮೆ ಇದ್ದೇವೆ, ನಾವು ಹೆಣ್ಮಕ್ಕಳು, ನಮ್ಮ ಮೇಲೆ ಕೈ ಮಾಡಿ ನೋಡಿ ನಿಮ್ಮನ್ನು ನಾವು ಜೈಲಿಗೆ ಕಲಿಸ್ಬಿಡ್ತೀವಿ ಎನ್ನುವಂಥ ದಿಮಾಕಿನ ಅಹಂಕಾರದ ಮಾತುಗಳು ಬೇಡ. ಆದ್ದರಿಂದ ಆತ್ಮೀಯರೇ, ತುಂಬ ಅಗತ್ಯವಾಗಿ ಪರಮಾತ್ಮನ ಮಹಿಮೆಯ ಜೊತೆಗೆ ಸೇರಿಕೊಂಡಿರುವ ಮಹಿಮೆ ಶಿವಶಕ್ತಿ ಅಂತ ಅಲ್ವಾ? ಎಲ್ಲರಲ್ಲಿರುವ ಶಕ್ತಿಯನ್ನು ಶಿವನ ಜೊತೆಗಿಟ್ಟುಕೊಂಡು ಹೆಚ್ಚಿಸಿಕೊಳ್ಳೋಣ. ಮತ್ತೊಂದು ಎಲ್ಲ ಮಹಿಳಾ ಸಂಕುಲದ ಹತ್ತಿರ ನನ್ನ ವಿನಂತಿ ಏನು ಅಂದರೆ, ಎಷ್ಟೇ ಮುಂದುವರೆದರೂ ಸಹ ಪರಮಾತ್ಮ ಶಕ್ತಿಯನ್ನು ಗೌರವಿಸುವುದನ್ನು ಮರೆಯುವುದು ಬೇಡ. ಭಗವಂತನನ್ನು ನೆನಪು ಮಾಡೋಣ. ಸೂರ್ಯನೆಡೆಗೆ ಮುಖ ಮಾಡುವ ಸೂರ್ಯಮುಖಿಯಾಗಿ ಭಗವಂತ ಶಕ್ತಿಗಳ ಮೌಲ್ಯಗಳ ಆಗರವಾಗಿರುವ ಭಗವಂತನ ಜೊತೆಗೆ ಸಂಬಂಧವನ್ನು ಜೋಡಿಸಿಕೊಂಡು ನಾವು ಸಹ ಮೌಲ್ಯ ಹಾಗೂ ಆದರ್ಶಗಳ ಇಟ್ಟುಕೊಂಡು ಜೀವನದಲ್ಲಿ ಸಮತ್ವವನ್ನು ಸಾಧಿಸ್ತಾ ಒಳಹೊರಗು ಗಟ್ಟಿಯಾಗಿ ಸಮಾಜದಲ್ಲಿ ಮುಂದುವರಿಯೋಣ, ಎಲ್ಲರನ್ನು ಮುಂದುವರಿಸೋಣ. ನಾವೆಲ್ಲ ಸೇರಿ ಈ ಜಗತ್ತನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೆ, ಸುಖಮಯ ಜಗತ್ತನ್ನಾಗಿ ಮಾಡುವುದಕ್ಕಾಗಿ ಶಕ್ತಿ ಸ್ವರೂಪಿಣಿಯರಾಗೋಣ ಎನ್ನುವ ಸಂದೇಶದೊಂದಿಗೆ ಮತ್ತೊಮ್ಮೆ ತಮಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು.